ಮೆದುಳು ಒಂದು ಇಂಟ್ರೆಸ್ಟ್ ಟಾಪಿಂಗ್ ಇದೆ ಗೆಳೆಯರೆ, ಇದು ನಿಮಗೆ ಗೊತ್ತಿದೆಯಾ? ಇಲ್ಲಿವರೆಗೂ ನಿಮಗೆ ಇದರ ಬಗ್ಗೆ ಗೊತ್ತಿತ್ತು. ನಿಮ್ಮ ಮೆದುಳು ಬಹಳ ರಹಸ್ಯಮಯವಾಗಿದೆ. ಒಳ್ಳೆಯ ಹ್ಯಾಂಡ್ ರೈಟಿಂಗ್ ಬರೆದೇ ಇದ್ದವರು ಒಳ್ಳೆಯ ಹ್ಯಾಂಡ್ ರೈಟಿಂಗ್ ಅವ್ರಿಗಿಂತ ತುಂಬ ಜನರು ಇರುತ್ತಾರೆ. ನಿಮಗೆ ಗೊತ್ತಾ ಗೆಳೆಯರೆ, ನಿಮ್ಮ ಬುದ್ಧಿ ದೊಡ್ಡದು ಚಿಕ್ಕದು ಆಗುತ್ತಾ ಇರುತ್ತೆ. ಈ ವಿಡಿಯೋನ ಪೂರ್ತಿ ನೋಡಿ ಗೆಳೆಯರೆ. ಮೆದುಳು ಮಾನವನ ಒಂದು ಕಾಂಪ್ಲೆಕ್ಸ್ ಅಂಶವಾಗಿದೆ. ಬ್ರಹ್ಮಾಂಡದಲ್ಲಿ ಎಷ್ಟು ನಕ್ಷತ್ರಗಳಿದೆಯೋ ಅಷ್ಟು ಜಾಸ್ತಿ ನ್ಯೂರಾನ್ಸ್ ನಿಮ್ಮ ಮೆದುಳಿನಲ್ಲಿ ಇರುತ್ತದೆ. ಪ್ರತಿ ಸೆಕೆಂಡೂ ನಿಮ್ಮ ಮೆದುಳಿನಲ್ಲಿ ಅಂಶಗಳು ಅಡ್ಡಾಡುತ್ತಿರುತ್ತವೆ. ಹಾಗಾಗಿ ನೀವೀಗ ಯೋಚನೆ ಮಾಡುತ್ತಿದ್ದೀರಿ, ಎಲ್ಲರಲ್ಲೂ ಒಂದೊಂದು ಮಾತುಗಳು ಕಾಮನ್ ಆಗಿರುತ್ತದೆ. ಆದರೆ ಈ ರಹಸ್ಯ ಎಲ್ಲ ಮಾನವನ ಮೆದುಳಿನಲ್ಲಿ ಇರುತ್ತದೆ. ಮೆದುಳಿನ ಶಕ್ತಿಯ ಬಗ್ಗೆ ನೀವೀಗ ತಿಳಿದಿರಬಹುದು. ಅದಕ್ಕಿಂತ ದೊಡ್ಡ ರಹಸ್ಯಗಳಿದ್ದಾವೆ ನಿಮ್ಮ ಕಣ್ಣನ್ನು ತೆರೆಯುವಂಥವು. ನಿಮ್ಮ ಮೆದುಳು ಎಷ್ಟು ಬುದ್ಧಿವಂತ ಮತ್ತು ಚುರುಕಾಗಿದೆಯೋ ಅಷ್ಟೇ ರಹಸ್ಯವಾಗಿದೆ. ಔಟ್ ಆಫ್ ಸಿಂಕ್ ಒಂದು ಮೆದುಳಿನ ದೊಡ್ಡ ಅಂಗವಾಗಿದೆ. ಸೈನ್ಸಿನ ಪ್ರಕಾರ ಯಾರ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿರುತ್ತದೆಯೋ ಅವರ ಮೆದುಳು ಸಾಮಾನ್ಯವಾಗಿರುತ್ತದೆ. ಅವರ ಮೆದುಳು ಮತ್ತು ಕೈಗಳು ಸಮಾನವಾಗಿ ಕೆಲಸ ಮಾಡುತ್ತಿರುತ್ತವೆ. ಯಾರ ಹ್ಯಾಂಡ್ ರೈಟಿಂಗ್ ಕೆಟ್ಟದಾಗಿರುತ್ತದೆಯೋ ಅವರು ಬಹಳ ಸ್ಮಾರ್ಟ್ ಆಗಿರುತ್ತಾರೆ. ಅವರ ಕೈ ಅವರ ಮೆದುಳಿಗಿಂತ ತುಂಬ ಸ್ಪೀಡಾಗಿ ಕೆಲಸ ಮಾಡುತ್ತಿರುತ್ತದೆ. ನಿಮ್ಮ ಕೈ ಎಷ್ಟು ಸ್ಪೀಡಾಗಿ ಕೆಲಸ ಮಾಡುತ್ತಿರುತ್ತದೆ ಅದಕ್ಕಿಂತ ಸ್ಪೀಡಾಗಿ ನಿಮ್ಮ ಮೆದುಳು ಯಾವಾಗ ಕೆಲಸ ಮಾಡುತ್ತದೆಯೋ ಮೆದುಳಿಂದ ಕೈಗೆ ಸಿಗುವ ಕನೆಕ್ಷನ್ ಕರೆಕ್ಟಾಗಿ ಸಿಗುವುದಿಲ್ಲ. ಹೀಗಾಗಿ ನಿಮ್ಮ ಹ್ಯಾಂಡ್ ರೈಟಿಂಗ್ಗಳು ತುಂಬ ಕೆಟ್ಟದಾಗಿ ಇರುತ್ತವೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಯಾರು ಮೆದುಳು ತುಂಬ ಸ್ಪೀಡಾಗಿ ಕೆಲಸ ಮಾಡುತ್ತಿದೆಯೋ ಅವರ ಹ್ಯಾಂಡ್ ರೈಟಿಂಗ್ಗಳು ತುಂಬ ಕೆಟ್ಟದಾಗಿರುತ್ತವೆ. ಅವರ ಮೆದುಳು ಕೈಯಿಂದ ಸ್ಪೀಡಾಗಿ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತದೆ. ಕೈಯಿಂದ ಮೆದುಳಿಗೆ ಸಿಗ್ನಲ್ ಕಳಿಸುತ್ತಿರುತ್ತದೆ. ಇದು ಯಾಕೆ ಹಿಂಗಿರುವುದು ಅನ್ನೋದು ಒಂದು ರಹಸ್ಯವಾಗಿದೆ. ಯಾವಾಗ ನಮ್ಮ ದೇಹ ಸ್ಪೀಡಾಗಿ ಕೆಲಸ ಮಾಡುತ್ತದೆಯೋ ಅದಕ್ಕಿಂತ ಸ್ಪೀಡಾಗಿ ನಮ್ಮ ಮೆದುಳುಗಳು ಕೆಲಸ ಮಾಡುತ್ತವೆ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ ಗೆಳೆಯರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಗೆಳೆಯರೆ.